ಅವರಿಗೆ ಮಾಹಿತಿ ಕೊಟ್ಟಿದ್ದೀವಿ. ಸೋಯಾ ಅವರು 24,240 ರಿಜಿಸ್ಟರ್ ಆಗಿದೆ. ತೊಗರಿ 23,386 ಆಗಿದೆ. ಮಳೆ ಬಿದ್ದು ತೊಂದರೆ ಆಗಿರ್ತಕ್ಕಂಥದ್ದು 1,556 ರೈತರು ಮತ್ತು ತೊಗರಿ ಬೇಳೆಗೆ 1,249. ಅವ್ರು ತಕ್ಷಣ ಪೇಮೆಂಟನ್ನು ಕೊಡಿಸ್ಬೇಕು ಅಂತ ಕೇಳ್ತಾ ಇದ್ದಾರೆ. ಈ ತಿಂಗಳ ಕೊನೆ ಒಳಗಡೆ ನಾವೆಲ್ಲ ಥರದ ಸರ್ವೆ ಮುಗಿದಿದೆ, ನಿಮಗೆ ಪೇಮೆಂಟ್ ಕೊಡಿಸ್ತೀವಿ. ಅಧ್ಯಕ್ಷರೇ, ಸಚಿವರಿಗೆ ತಮ್ಮ ಮುಖಾಂತರ ಧನ್ಯವಾದ ಹೇಳ್ತೇನೆ. ಇವತ್ತು ಕರ್ನಾಟಕ ರಾಜ್ಯದೊಳಗೆ ಇನ್ಶೂರೆನ್ಸ್ ಕಟ್ತಕ್ಕಂಥವ್ರು ಬಹುತೇಕ ಅಧ್ಯಕ್ಷರೇ ಹಾವೇರಿ ಬಿಟ್ಟರೆ ನಾವೇ ಅಧ್ಯಕ್ಷರೇ ಬೀದರ್ ಜಿಲ್ಲೆ ಕೂತ್ಕೊಳ್ಳಿ ಹೇಳ್ತೀನಿ. ಕೃಷಿ ಭಾಗ್ಯ ಕೂತ್ಕೊಳ್ಳಿ. ಅಲ್ಲ ಸಚಿವರೇ ನಿನ್ನೆ ಬಹಳ ಚೆನ್ನಾಗಿ ಮೀಟಿಂಗ್ ಮಾಡ್ಯಾರ ಸರ್. ಬೆಳೆ ವಿಮೆ ಬಗ್ಗೆ ಸಚಿವರ ನೇತೃತ್ವದಲ್ಲಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬಿಟ್ರೆ ಎಲ್ಲಾ ರೈತರಿಗೂ ಬೆಳೆ ವಿಮೆ ಬರ್ತದೆ ಸರ್. ಆಯ್ತು, ಕೂತ್ಕೊಳ್ಳಿ. ಅವ್ರು ಪ್ರಶ್ನೆ ಕೇಳ್ತಾರೆ, ನೀವು ಬಂದದೇ ತಡವಾಗಿ ಲಾಸ್ಟ್ಗೆ ಬಂದಿಗೆ ಮಾತಾಡೋದು. ಕೂತ್ಕೊಳ್ಳಿ, ಈಗ ಆಯ್ತು ಮಾತಾಡಿ, ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಮೊನ್ನೆ ಅಧ್ಯಕ್ಷರೇ, ಸದಸ್ಯರು ಕೇಳಿರ್ತಕ್ಕಂಥ ಈ ವಿಮೆ ಕ್ರಾಪ್ ಕಟಿಂಗ್ ಸರ್ವೆ ಏನಿದೆ 7 ವರ್ಷದ 5 ವರ್ಷ ಆವರೇಜು, ಇದು ನಾವು ಮಾಡಿರ್ತಕ್ಕಂಥ ಗೈಡ್ಲೈನ್ ಅಲ್ಲ, ಇದು ಕೇಂದ್ರ ಸರ್ಕಾರದ ಗೈಡ್ಲೈನ್. ನಾವು ಸಾಕಷ್ಟು ಪ್ರಯತ್ನವನ್ನು ಕಳೆದ ಅಸೆಂಬ್ಲಿನಲ್ಲಿ ಮತ್ತು ಜಿಲ್ಲಾವಾರು ಮೀಟಿಂಗ್ ಮಾಡಿದಾಗ ನಮ್ಮ ಅನೇಕ ಶಾಸಕರುಗಳು, ಜನಪ್ರತಿನಿಧಿಗಳು ಮತ್ತು ರೈತರು ಕೇಳಿದಂಥ ಹಿನ್ನೆಲೆಯಲ್ಲಿ ನಾವು ಕೇಂದ್ರ ಸರ್ಕಾರದ ಜೊತೆ ಸಾಕಷ್ಟು ಪತ್ರದ ಮತ್ತು ಖುದ್ದಾಗಿ ಆರ್ಥಿಕ ಸಚಿವರು ಭೇಟಿ ಮಾಡಿದಾಗ ಎಲ್ಲ ವಿಚಾರವನ್ನು ಚರ್ಚೆ ಮಾಡಿದ್ವಿ. ಅವರು ಯಾವುದೇ ಬದಲಾವಣೆ ಗೈಡ್ಲೈನ್ಸ್ಗೆ ಒಪ್ತಾ ಇಲ್ಲ, ಅದು ಒಂದು ಮೇಜರ್ ಪ್ರಾಬ್ಲಮ್. ಆದ್ರೂ ನಿನ್ನೆ ನಾನು ಒಂದು ಮೀಟಿಂಗ್ ಮಾಡಿ ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಚೆಲ್ಲೋರೆಲ್ಲರನ್ನೂ ಕರೆದು ಚರ್ಚೆ ಮಾಡಿ ನಮ್ಮ ಅಧಿಕಾರಿಗಳ ಮೂಲಕ ಎಷ್ಟು ಸಾಧ್ಯನೋ ರೈತರಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಮಾಡದೇ ಇರಲಿಕ್ಕೆ ಏನು ಬೇಕೋ ಅದನ್ನು ಕಾರ್ಯಕ್ರಮವನ್ನು ಜರುಗಿಸಿದ್ದೀವಿ. ಮತ್ತು ಇನ್ನೊಂದು ತಾವೇನೋ ಕೇಳಿದ್ರಿ, ಹನಿ ನೀರಾವರಿ ಸ್ಪ್ರಿಂಕ್ಲರ್ದು, ಅದನ್ನು ಈಗಾಗಲೇ ಜಾರಿಗೊಳಿಸಿದ್ದೀವಿ. ತಕ್ಷಣ ಸ್ಟಾರ್ಟ್ ಆಗುತ್ತೆ. ಅದು ಯಾವುದೇ ಥರದ ಗೈಡ್ಲೈನ್ಸ್ ಅಂದರೆ ಟೆಂಡರ್ ಕರಿಬೇಕಾಗಿತ್ತು, ಪ್ರಕ್ರಿಯೆ ಟೆಂಡರ್ ಕರೆದು ಫಿಕ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ತಡವಾಗಿತ್ತು ಅಷ್ಟೇ, ಬಿಟ್ಟರೆ ಎಲ್ಲ ಕಂಪ್ಲೀಟ್ ಆಗಿದೆ, ಅದನ್ನು ಜಾರಿಗೊಳಿಸ್ತೀವಿ. ತಮ್ಮ ಕೃಷಿ ಭಾಗ್ಯ ಕಳೆದ 5 ವರ್ಷವೂ ತಾವೇ ಒಂದು 14 ತಿಂಗಳಿದ್ರಿ, ಇನ್ನು 3 ವರ್ಷ ಅವರೇ ಇದ್ದರು. ಅದೇನಕ್ಕೆ ಸಿಟ್ಟು ಬತ್ತೋ ಗೊತ್ತಿಲ್ಲ, ರೈತರ ಬಗ್ಗೆ ಕೃಷಿ ಭಾಗ್ಯ ನಿಲ್ಲಿಸ್ಬಿಟ್ಟಿದ್ರು. ಮತ್ತು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈಗಾಗಲೇ ಎಲ್ಲ ಪ್ರಕ್ರಿಯೆ ಮುಗಿದಿದೆ, ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ, ಬಜೆಟಲ್ಲಿದೆ, ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಿ, ಸ್ಟಾರ್ಟ್ ಆಗಿದೆ. ಮನೆ ಸಭಾಧ್ಯಕ್ಷ ದಯಮಾಡಿ ರೈತರಿಗೆ ಸಂಬಂಧಪಟ್ಟ ಈ ಬೆಳೆ ವಿಮೆದು ಹೇಳಿದ್ರಲ್ಲ, ಮೀಟಿಂಗ್ ಮಾಡಿದ್ದೀರಿ ಚೆಲುವಣ್ಣರೇ, ಸ್ವಾಗತ. ನಾನು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ 34,000 ಜಿಲ್ಲೆನಲ್ಲಿ ವಿಮೆ ಕಟ್ಟಿದ್ರು. ನಮ್ಮ ತಾಲೂಕಿನಲ್ಲಿ 19,000 ಜನ ರೈತರು ವಿಮೆ ಕಟ್ಟಿದ್ರು. 34 ಕೋಟಿನಲ್ಲಿ 21 ಕೋಟಿ ಬಂತು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮಾರ್ಗಸೂಚಿಗಳು ಇರಬಹುದು, ಆದರೆ ಕ್ರಾಪ್ ಕಟಿಂಗ್ ಸರ್ವೆ ಸಂದರ್ಭದಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನವರು ಪೂರ್ಣ ಪ್ರಮಾಣದ ರೈತರಿಗೆ ಬೆಂಬಲವಾಗಿ ಮಾಹಿತಿನ ಒದಗಿಸಿದ್ರೆ ವಿಮೆ ಪೂರಕವಾಗಿ ಬರ್ತಕ್ಕಂಥದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೆ ಸೂಚನೆ ಕೊಡಿ ಸರ್. ಒಂದು ನಿಮಿಷ ಅಧ್ಯಕ್ಷ, ಒಂದೇ ನಿಮಿಷ. ಈಗ ಮಿಡ್ ಸೀಸನ್ನು ಮತ್ತು ಪ್ರಿವೆಂಟ್ ಸೋಯಿಂಗ್ನಲ್ಲಿ 450 ಕೋಟಿ ಈಗಾಗಲೇ ಪರಿಹಾರ ಕೊಟ್ಟಿದ್ದೀವಿ ನಾವು, 450 ಕೋಟಿ. ಮತ್ತು ನಾವು ಈ ಇನ್ಶೂರೆನ್ಸ್ ಏನಿದೆ ಅದನ್ನು ಎಷ್ಟು ರೈತರ ಪರವಾಗಿ ನಾವು ತೀರ್ಮಾನ ತಗೊಳ್ಳಿಕ್ಕೆ ಸಾಧ್ಯನೋ ನಮ್ಮ ಇಲಾಖೆಯವರು ಮತ್ತು ರೆವೆನ್ಯೂ ಇಲಾಖೆಯವರು ಜಾಯಿಂಟಾಗಿ ಕೆಲಸ ಮಾಡ್ತೀವಿ. ಸ್ಥಳೀಯವಾಗಿ ಸಹ ನೀವು ಸಹ DC ಅವರಿಗೆ ಹೇಳಿದ್ದೀವಿ, ಸೀರಿಯಸ್ ಆಗಿ. ಸಚಿವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ ಅಧ್ಯಕ್ಷರೇ. ಜನವರಿ 10ನೇ ತಾರೀಕಿನೊಳಗೆ ಎಲ್ಲ ರೈತರಿಗೆ ಇನ್ಶೂರೆನ್ಸ್ ಮುಟ್ಟತಕ್ಕಂಥದ್ದು. ಮಾನ್ಯ ಮಾನ್ಯ ಸಮಾಜ ಕಲ್ಯಾಣ ಸಚಿವರಿಗೆ 2,770